ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 97ನೇ ಭಾಗ. 96ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 15ನೇ ಸರ್ಗದ 9ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ತ್ರಿವಿಕ್ರಮ ಪಂಡಿತರು ಎದುರಿಗೆ ಬಂದು ಕುಳಿತಾಗ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನಕ್ಕೆ ತೊಡಗಿದರು. ಅದರಲ್ಲಿ 2ನೇ ಅಧ್ಯಾಯದ 2ನೇ ಪಾದ ಭಿನ್ನ ಭಿನ್ನ ದರ್ಶನಗಳ ವಿಮರ್ಶೆ ಅಲ್ಲಿದೆ. ಅದರಂತೆ ಮೊದಲನೇದಾಗಿ ನಾಸ್ತಿಕವಾದದ ವಿಮರ್ಶೆ. ನಾಸ್ತಿಕವಾದದ ವಿಮರ್ಶೆಯಲ್ಲಿ ಕೂಡ ಈ ಲೋಕಾಯುತರು, ಚಾರ್ವಾಕರು ಅಂತ ಏನಿದ್ದಾರೆ, ವೇದಾದಿ ಶಾಸ್ತ್ರಗಳನ್ನು ಪ್ರಮಾಣವಾಗಿ ಒಪ್ಪದೇ ಇದ್ದವರು, ಅವರ ನಿರಾಕರಣೆ ಮುಂದೆ ಬರೋದಿದೆ. ಅದಕ್ಕಿಂತ ಮೊದಲಾಗಿ ನಿರೀಶ್ವರ ಸಾಂಖ್ಯ, ನಿರೀಶ್ವರ ಯೋಗ ಇವೆಲ್ಲರ ನಿರಾಕರಣೆಯನ್ನು ಈಗ ಮೊದಲು ಮಾಡ್ತಾರೆ. ಸಾಂಖ್ಯ ಯೋಗ ಇದೊಂದು ಜೊತೆ, ನ್ಯಾಯ ವೈಶೇಷಿಕ ಇದೊಂದು ಜೊತೆ, ಹಾಗೆ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಇದೊಂದು ಜೊತೆ. 6 ದರ್ಶನಗಳಲ್ಲಿ ಈ ಎರಡೆರಡು ದರ್ಶನಗಳು ದ್ವಂದ್ವ ದರ್ಶನಗಳು. ಸಾಂಖ್ಯದಲ್ಲಿ ಇರುವಂತಹ ಎಷ್ಟೋ ಸಂಗತಿಗಳು ಯೋಗದಲ್ಲಿ ಕಾಣ್ತವೆ. ಹಾಗೆ ನ್ಯಾಯ ವೈಶೇಷಿಕಗಳು ಎರಡೂ ಕೂಡ ಸೇರಿ ತರ್ಕಶಾಸ್ತ್ರ ಅಂತ ಕರೆಸ್ಕೋತೇವೆ. ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎರಡೂ ಸೇರಿ ವೇದಾಂತ ಅಂತ ಹೀಗೆ ಕೆಲವರು ಕರೀತಾರೆ. ಉತ್ತರ ಮೀಮಾಂಸಾಕ್ಕೆ ವೇದಾಂತ ಅಂತ ಕರೆಯೋದು ಕೂಡ ಹೆಚ್ಚು ರೂಢಿಯಲ್ಲಿದೆ. ಈ ಸಾಂಖ್ಯರು ಯಾರು ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪೋದಿಲ್ಲ. ಕೇವಲ ಪ್ರಕೃತಿಯಿಂದನೇ ಎಲ್ಲ ಕೆಲಸ ಆಗ್ತದೆ, ಪ್ರಕೃತಿಯ ಸ್ವಭಾವದಿಂದಲೇ, ಅವರಿಗೆ ಸಹಜವಾದಿ ಸ್ವಭಾವವಾದಿಗಳು ಅಂತ ಹೀಗೆ ಕರೀತಾರೆ. ಅದರ ನಿರಾಕರಣೆಯನ್ನ ಕಳೆದ ದಿವಸ ಮಾಡಿದರು. ವಸ್ತುತಃ ಈ ಸಾಂಖ್ಯ ಶಾಸ್ತ್ರದಲ್ಲಿ ಸಾಂಖ್ಯ ಸೂತ್ರಗಳು ಅಂತ ಇವೆ. ಆ ಸಾಂಖ್ಯ ಸೂತ್ರಗಳಲ್ಲಿ ಈಶ್ವರನ ಬಗ್ಗೆ ಒಂದು ಪ್ರಸ್ತಾವನೂ ಇದೆ. ಈಶ್ವರನ ಅಸ್ತಿತ್ವವನ್ನು ಸಮರ್ಥನೆ ಮಾಡುವಂತಹ ಒಂದು ಮಾತು ಕೂಡ ಅಲ್ಲಿ ಕಾಣಿಸ್ತದೆ. ಆದ್ರೆ ಮತ್ತೊಂದು ಕಡೆ ಈಶ್ವರ ಇಲ್ಲವೇ ಇಲ್ಲ ಅಂತ ಹೇಳುವ ಮಾತು ಕೂಡ ಕಾಣಿಸ್ತದೆ. ಈ ಸೇಶ್ವರ ಸಾಂಖ್ಯರು ಮತ್ತು ನಿರೀಶ್ವರ ಸಾಂಖ್ಯರು, ಪರಮಾತ್ಮನನ್ನು ಒಪ್ಪುವ ಸಾಂಖ್ಯರು, ಪರಮಾತ್ಮನನ್ನು ಒಪ್ಪದೇ ಇರುವ ಸಾಂಖ್ಯರು ಅಂತ ಎರಡರಾಗಿ ಈ ಕವಲೊಡೆದರಲ್ಲ, ಇಲ್ಲಿರುವಂತ ಗೊಂದಲವೇ ಅದಕ್ಕೆ ಕಾರಣ. ಪರಮಾತ್ಮನ ಅವತಾರಭೂತನಾದ ಕಪಿಲ ವಾಸುದೇವ ಅಂತ ಒಬ್ಬ ಇದ್ದಾನೆ. ಅವನು ಬ್ರಹ್ಮಾದಿ ದೇವತೆಗಳಿಗೆ, ಭೃಗು ಮೊದಲಾದವರಿಗೆ, ಆಸುರಿ ಎನ್ನುವ ಒಬ್ಬ ಶಿಷ್ಯನಿಗೆ ಸಾಂಖ್ಯತತ್ವವನ್ನು ಉಪದೇಶ ಮಾಡಿದ ಅಂತ ಬಂದಿತ್ತು. ಅದಲ್ಲದೆ ಕಪಿಲ ಅಂತ ಮತ್ತೊಬ್ಬ ಇದ್ದಾನೆ. ಅವನು ಕೂಡ ಪರಮಾತ್ಮನ ಅವತಾರಕ್ಕಿಂತ ಭಿನ್ನನಾದವನು. ತಾನೂ ಒಂದು ಸಾಂಖ್ಯಶಾಸ್ತ್ರವನ್ನು ರಚನೆ ಮಾಡಿದ. ಅವನು ರಚನೆ ಮಾಡಿದಂತಹ ಶಾಸ್ತ್ರವನ್ನು ಆಸುರಿ ಅನ್ನುವಂಥ ಮತ್ತೊಬ್ಬ ಶಿಷ್ಯನಿಗೆ, ಭಗವಂತನಿಗೂ ಆಸುರಿ ಅಂತ ಒಬ್ಬ ಶಿಷ್ಯ ಇದ್ದ, ಈ ಕಪಿಲನಿಗೂ ಆಸುರಿ ಅಂತ ಶಿಷ್ಯ ಇದ್ದ. ಇದನ್ನೆಲ್ಲ ನಾವು ಕಳೆದ ದಿವಸ ನೋಡಿದ್ವಿ. ಆ ಸೂತ್ರಗಳಲ್ಲಿ ಕಪಿಲ ಅಂತ ಏನೊಬ್ಬ ಬೇರೊಬ್ಬ ಋಷಿ ರಚನೆ ಮಾಡಿದ ಸೂತ್ರಗಳಿವೆಯಲ್ಲ, ಅವೇ ಸಾಂಖ್ಯ ಸೂತ್ರಗಳು ಅಂತ ಈಗ ಪ್ರಸಿದ್ಧಿಯಲ್ಲಿವೆ. ಈಗ ಬಳಕೆಯಲ್ಲಿರುವಂತಹ ಅವೇ ಸೂತ್ರಗಳು. ಆದರೆ ವಿದ್ವಾಂಸರಲ್ಲಿ ಅದ್ರ ಬಗ್ಗೆ ಒಂದು ಗೊಂದಲ ಇದೆ. ಆ ಕಪಿಲನೇ ಆ ಸಾಂಖ್ಯ ಸೂತ್ರಗಳನ್ನು ರಚನೆ ಮಾಡಿದ ಹೌದೋ ಅಲ್ವೋ? ಪರಮಾತ್ಮ ಅಂತೂ ಇವನು ರಚನೆ ಮಾಡಲಿಲ್ಲ, ಈ ಮತ್ತೊಬ್ಬ ಕಪಿಲನಾದರೂ ಇವನು ರಚನೆ ಮಾಡಿದ್ದು ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಅಂತೂ ಆ ಸಾಂಖ್ಯ ಸೂತ್ರಗಳ ಬಗ್ಗೆ, ಅದರ ಪ್ರಾಮಾಣ್ಯದ ಬಗ್ಗೆನೇ ಒಂದು ವಿವಾದ ಇದೆ. ಇದರಲ್ಲಿ ಯಾಕೆ ಹೀಗಾಗಿದೆ ಅಂತಂದ್ರೆ, ಮೊದಲನೇದಾಗಿ ಆ ಸೂತ್ರಗಳಲ್ಲಿ ಕಂಡು ಬರುವಂತಹ ಕೆಲವು ವೈರುಧ್ಯಗಳು. ಒಂದು ಕಡೆ ಈಶ್ವರಾಸಿದ್ಧೇ ಅಂತ 1ನೇ ಪ್ರಕರಣದಲ್ಲಿ 92ನೇ ಸೂತ್ರ ಅದು. ಇನ್ನು 3ನೇ ಪ್ರಕರಣದಲ್ಲಿ 56, 57ನೇ ಸೂತ್ರಗಳಲ್ಲಿ ಪರಮಾತ್ಮನ ಅಸ್ತಿತ್ವದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅದೇ ಸೂತ್ರಕಾರರು. ಸಹಿ ಸರ್ವವಿತ್ ಸರ್ವಕರ್ತ, ಅವನು ಸರ್ವಜ್ಞನಾಗಿದ್ದಾನೆ, ಸರ್ವಕರ್ತೃ ಆಗಿದ್ದಾನೆ. ಹೀಗೆ ಒಂದು ಕಡೆ ಪರಮಾತ್ಮನ ಅಸ್ತಿತ್ವವನ್ನು ನಿರಾಕರಣೆ ಮಾಡುವಂತೆ ಕಾಣಿಸ್ತದೆ, ಮತ್ತೊಂದು ಕಡೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುವಂತೆ ಕಾಣಿಸ್ತದೆ. ಇಂಥವೆಲ್ಲ ಕೆಲವು ಅಲ್ಲಿ ಗೊಂದಲಗಳಿವೆ. ಪ್ರಾಯ ಈ ಕಾರಣಗಳಿಂದಲೇ ಈ ಸಾಂಖ್ಯ ಸೂತ್ರಗಳನ್ನು ಕಪಿಲ ರಚನೆ ಮಾಡಿದ ಹೌದೋ ಅಲ್ವೋ, ಮತ್ತು ಅವುಗಳನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಸಿದ್ಧಾಂತಗಳಲ್ಲಿ ಒಂದು ಗೊಂದಲ ಇರುವಂತೆ ಕಾಣಿಸ್ತದೆ. ಯಾರು ಆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುತ್ತಾರೆ ಅವರು ಅದಕ್ಕೆ ಏನೇನೋ ಮಾಡಿ ಸಮರ್ಥನೆ ಮಾಡ್ತಾರೆ. 1ನೇ ಪ್ರಕರಣದಲ್ಲಿ 92ನೇ ಸೂತ್ರದಲ್ಲಿ ಈಶ್ವರ ಅಸಿದ್ಧೇಹೇ, ಪರಮಾತ್ಮನೇ ಇಲ್ಲ ಅಂತ ಹೇಳಿದ ಮಾತೇನಿದೆಯಲ್ಲ, ಅದನ್ನ ಕೆಲವರು ಪರಮಾತ್ಮ ಇಲ್ಲ ಅಂತ ಅನ್ನೋದು ಸೂತ್ರಕಾರರಿಗೆ ಅಭಿಪ್ರೇತ ಅಲ್ಲ, ಉಳಿದ ವೇದಾಂತಿಗಳು ಬೇರೆ ಬೇರೆಯವರು ಒಪ್ಪುವಂತಹ ಪರಮಾತ್ಮನ ಒಂದು ಸ್ವರೂಪ ಇದೆಯಲ್ಲ, ಅದನ್ನು ಸಾಂಖ್ಯರು ಒಪ್ಪಿಲ್ಲ. ಸಾಂಖ್ಯರು ಒಪ್ಪರು ಪರಮಾತ್ಮನ
ಸ್ವರೂಪ ಬೇರೆ. ಹೀಗೆ ಹೊರತು ಪರಮಾತ್ಮ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ ಅಂತ ಈಗ ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಆದರೆ ವಾರ್ಷಗಣ್ಯ ಆಚಾರ್ಯ ಅಂತ ಒಬ್ಬ, ಅವನು ಹೆಸರೇ ವಾರ್ಷಗಣ್ಯ, ವೃಷಗಣಿ ಅಂತವನು ಮಗ ಇದ್ದಿರಬೇಕು, ಮಗ ಮೊಮ್ಮಗ ಇಂಥವನು. ಪ್ರಕೃತಿಯೇ ಎಲ್ಲದಕ್ಕೂ ಕಾರಣ, ಈ ಜಗತ್ತನ್ನು ಹುಟ್ಟಿಸುವಂಥದ್ದೆಲ್ಲ ಪ್ರಕೃತಿಯೇ, ಅದರಿಂದ ಪುರುಷ ಅಂತವನು ಇಲ್ಲವೇ ಇಲ್ಲ, ಹೀಗೆಲ್ಲ ಅವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ಹೀಗೆ ಕೆಲವರು ಅದನ್ನು ನಿರಾಕರಣೆ ಮಾಡಿದ್ರು ಪರಮಾತ್ಮನ ಅಸ್ತಿತ್ವವನ್ನು, ಕೆಲವರು ಅದನ್ನು ಒಪ್ಪಿಕೊಂಡ್ರು ಕೂಡ ಆ ಪರಮಾತ್ಮ ಸ್ವರೂಪ ಎಂಥದ್ದು ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಷ್ಕರ್ಷೆಗೆ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ. ಹೀಗೆಲ್ಲ ಗೊಂದಲ ಇದ್ದಿದ್ರಿಂದಲೇ ಪ್ರಾಯ ಅದು ಜನಮಾನಸದಲ್ಲಿ, ನಾನು ಕಳೆದ ದಿವಸ ಹೇಳಿದೆ, ಜನರ ನಂಬಿಕೆಯಾಗಿ ಅದು ಮುಂದುವರಿಲಿಲ್ಲ. ಸುಮ್ಮನೆ ಒಂದು ಶಾಸ್ತ್ರವಾಗಿ ಅಧ್ಯಯನ ಮಾಡೋರು ಅಧ್ಯಯನ ಮಾಡಿದ್ರು, ಅದರಲ್ಲಿ ಏನಾದ್ರು ಚರ್ಚೆ ವಾಕ್ಯಾರ್ಥಗಳನ್ನು ಮಾಡ್ತಿದ್ರೆ ಹೊರತು ಯಾರೂ ಅದನ್ನು ನಂಬಿ ಮುಂದುವರಿಲಿಲ್ಲ. ಪ್ರಾಯ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳಂತೆ ಇವೆಲ್ಲದನ್ನು ಹೇಗೆ ಮುಂದುವರೆದರು ಹಾಗೆ ಈ ಸಾಂಖ್ಯವನ್ನ ಯೋಗವನ್ನು ಯಾರು ಕೂಡ ಮುಂದುವರಿಲಿಲ್ಲ. ಯೋಗಾಸನ ಮಾಡೋರಿದ್ದಾರೆ, ಪ್ರಾಣಾಯಾಮ ಮಾಡೋರಿದ್ದಾರೆ, ಸಾಂಖ್ಯಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡೋರಿದ್ದಾರೆ ಹೊರತು ಅದು ನಂಬುವವರು ಯಾರು ಕೂಡ ಉಳಿಲಿಲ್ಲ ಅಂತ ಕಾಣಿಸ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಈ ಜೀವನದಲ್ಲಿ ಬಹುತೇಕ ಜನರಿಗೆ, ಕೆಲವರು ತಾಮಸರು ಅಂತಿಂತವನ್ನು ಬಿಟ್ರೆ, ಸರ್ವಜ್ಞನಾದ, ಸರ್ವಶಕ್ತನಾದಂಥ, ಸರ್ವಕರ್ತೃವಾದ, ಸರ್ವವ್ಯಾಪ್ತನಾದಂಥ ಒಬ್ಬ ಪರಮಾತ್ಮನ ಅವಶ್ಯಕತೆ ಇದೆ. ನಮ್ಮಲ್ಲಿ ಎಷ್ಟೋ ದುರ್ಗುಣಗಳು ಇದ್ದಿರಬಹುದು, ಆದರೆ ನಮಗೆ ಸಂಕಟ ಬಂದಾಗ ನಮ್ಮನ್ನು ಉದ್ಧಾರ ಮಾಡಬೇಕಾದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ನಾವು ಮೊರೆ ಹೋದಾಗ ನಮ್ಮನ್ನು ಕಾಪಾಡ್ತದೆ ಅಂತ ಒಂದು ಶಕ್ತಿ ಅವಶ್ಯಕತೆ ಇರ್ತದೆ. ಅಂಥ ಶಕ್ತಿಯನ್ನೇ ಯಾವ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡೋದಿಲ್ಲ. ಆ ಸಿದ್ಧಾಂತ ಬಹುತೇಕ ಮೂಲೆ ಗುಂಪಾಗಿಬಿಡ್ತದೆ. ಆದ್ರಿಂದ ಇವತ್ತು ನಾಸ್ತಿಕರನ್ನೋರು ಬಹಳ ಬೆರಳೆಣಿಕೆಯಲ್ಲಿ ಇರ್ತಾರೆ. ಎಲ್ಲೋ ಕೋಟಿಗೊಬ್ರು, ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಹೊರತು ನಾಸ್ತಿಕರು ಅಂತನೋರು ಇವತ್ತು ಯಾರು ಕಂಡು ಸಿಗೋದಿಲ್ಲ. ಯಾರೋ ಕೆಲವರು ವಿಜ್ಞಾನಿಗಳು, ಮತ್ತೆ ಯಾರೋ ಚಿಂತಕರು, ವಿಚಾರವಾದಿಗಳು, ಆಧುನಿಕರು, ಪ್ರಗತಿಪರರು ಅಂತ ಕರೆಸ್ಕೊಂಡು ಅವರು ಕೂಡ ಪರಮಾತ್ಮನ ಒಪ್ಪೇ ಇರ್ತಾರೆ. ಯಾರೋ ಕೆಲವರು ಒಪ್ಪಿರೋದಿಲ್ಲ ಅಷ್ಟೇ. ಹಾಗೆ ಈ ನಿರೀಶ್ವರ ಸಾಂಖ್ಯನೂ ಕೂಡ, ನಿರೀಶ್ವರ ಸಾಂಖ್ಯ, ನಿರೀಶ್ವರ ಯೋಗವೂ ಕೂಡ ಹಾಗೆ ಮೂಲೆ ಗುಂಪಾಯಿತು ಅಂತ ಒಂದು ಕಾಣಿಸ್ತದೆ. ಯಾಕೆಂದ್ರೆ ಈ ಪರಮಾತ್ಮ ಎಷ್ಟು ಸರ್ವಜ್ಞನಾಗಿದ್ದಾನೆ, ಸರ್ವಕರ್ತರಾಗಿದ್ದಾನೆ. ನಾವು ಅವನನ್ನು ಪ್ರಾರ್ಥನೆ ಮಾಡಿದಾಗೆಲ್ಲ ಅವನು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ನಾವು ನಂಬುತ್ತೇವೆ. ಕೆಲವು ಕಾರಣಗಳಿಂದ ಅವನು ಬಂದು ಕಾಪಾಡದೇ ಇರಬಹುದು, ಅದಕ್ಕೇನು ನಮ್ಮ ಪ್ರಾರಬ್ಧ ಕರ್ಮ ಅಂತ ನಾವು ತಿಳ್ಕೊಂಡು ಸಮಾಧಾನ ಪಡ್ಕೋತೇವೆ. ಆದರೂ ಅಂತ ಒಂದು ವಿಶಿಷ್ಟವಾದ ಶಕ್ತಿ ಇದ್ದೇ ಇದೆ ಅಂತ ವಿಶ್ವಾಸ ನಮಗೆ ಬೇಕು. ಮನೋವಿಜ್ಞಾನನೂ ಕೂಡ ಅತೀಂದ್ರಿಯವಾದಂತಹ ಒಂದು ಶಕ್ತಿಯಲ್ಲಿ ವಿಶ್ವಾಸ ಇಡ್ರಿ, ಇಲ್ಲದೆ ನಮಗೆ ಮನಸ್ಸು ಅಲ್ಲೋಲ ಕಲ್ಲೋರಾಗೆ ಒಂದು ರೀತಿ ಹುಚ್ಚಿಡಿಯೋ ಸಾಧ್ಯತೆ ಇದೆ ಅಂತ ಹೇಳ್ತಿರ್ತಾರೆ. ಅದರಿಂದ ನಮಗೆಲ್ರಿಗೂ ಇದು ಬೇಕು, ಬೇಡ ಯಾರು ಒಪ್ಪೋದಿಲ್ಲ ಅವರು ಮೂಲೆ ಗುಂಪಾಗಿಬಿಡ್ತಾರೆ. ಹೀಗೆ ಎರಡು ಸೂತ್ರಗಳಲ್ಲಿ ಒಂದು ಗೊಂದಲ ಇದೆ. ಆ ನಿರೀಶ್ವರ ಸಾಂಖ್ಯರು ಅಂತಿದ್ದಾರಲ್ಲ, ಪರಮಾತ್ಮನನ್ನ ಒಪ್ಪದೇ ಇರುವಂತ ಸಾಂಖ್ಯರು, ಅವರ ಬಗ್ಗೆ ಈ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಕಳೆದ ದಿವಸ ನಾವು ನೋಡಿದ್ವಿ. ಅದಷ್ಟೇ ಅಲ್ಲದೆ ಮುಂದೂ ಕೂಡ ಅದೇ ಅಧ್ಯಾಯದ ಅದೇ ಪಾದದಲ್ಲಿ ಮುಂದೆ 7-8ನೇ ಸೂತ್ರಗಳಲ್ಲಿ ಮತ್ತೊಂದು ಸ್ವಲ್ಪ ಅದ್ರ ಬಗ್ಗೆ ಮಾತಿದೆ. ನಿರೀಶ್ವರ ಸಾಂಖ್ಯರಲ್ಲೇ ಕೆಲವರು ನೋಡಿದ್ವಿ ಹೇಗಿದೆ ಅಂದ್ರೆ, ನಿರೀಶ್ವರ ಸಾಂಖ್ಯ ಅಂತ ಹೆಸರು, ಆದರೆ ಅದರಲ್ಲಿ ಮತ್ತೆ ಪ್ರಭೇದಗಳು. ಇದು ವಿಚಿತ್ರ. ಚೇತನನ ಪಾತ್ರ, ಒಂದು ಜೀವದ ಪಾತ್ರ ಸೃಷ್ಟಿಕ್ರಿಯೆ ಮಾಡುವುದರಲ್ಲಿ ಬಹಳ ಮುಖ್ಯ, ಪ್ರಕೃತಿಯ ಪಾತ್ರವೇ ಮುಖ್ಯ ಅಂತ ಹೇಳುವಂಥವರು ಕೆಲವರು ನಿರೀಶ್ವರ ಸಾಂಖ್ಯರು. ಮತ್ತೆ ಕೆಲವರು ಚೇತನನ ಪಾತ್ರ ಮುಖ್ಯ, ಅಚೇತನವಾದಂತಹ ಪ್ರಕೃತಿಯ ಪಾತ್ರ ಅಮುಖ್ಯ ಅಂತ, ಹೀಗೆ ಅದನ್ನು ಬೇರೆ ಬೇರೆ ತರ ಮಾತಾಡುವವರೆಲ್ಲ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ, ಆ ಯಾವ ಸಾಂಖ್ಯ ಸೂತ್ರಗಳಿವೆಯಲ್ಲ ಅವೆಲ್ಲ ಸ್ಪಷ್ಟವಾಗಿ ಏನನ್ನು ಹೇಳದೇ ಇರೋದು, ಮೂಲ ಸೂತ್ರಗಳಲ್ಲೇ ಒಂದು ಗೊಂದಲ ಇರೋದ್ರಿಂದ ಅದನ್ನ ಹೇಗಂತ ಸ್ವೀಕಾರ ಮಾಡಬೇಕು, ಏನಂತ ಒಪ್ಕೋಬೇಕು ಅದನ್ನ ಅನ್ನೋದು ಗೊಂದಲ ಬಂದು ಜನ ಅದನ್ನು ಕೈ ಬಿಟ್ಟರು ಅಂತ ಕಾಣಿಸ್ತದೆ. ಮತ್ತೆ ಈ ಪ್ರಕೃತಿಯ ಪಾತ್ರವೇ ಮುಖ್ಯ ಅಂತ ಕೆಲವರು, ಜೀವನ ಪಾತ್ರವೇ ಮುಖ್ಯ ಅಂತ ಇನ್ನು ಕೆಲವರು, ಈ ನಿರೀಶ್ವರ ಸಾಂಖ್ಯರು ಕೂಡ ಹೀಗೆ ಮಾತಾಡ್ತಾರಲ್ಲ. ಅಲ್ಲಿ ಜೀವ ಅಂದ್ರೆ ಯಾರು? ಪರಮಾತ್ಮನ ಅಸ್ತಿತ್ವವನ್ನು ನೀವೇನು ಒಪ್ಪಿಲ್ಲ, ಪರಮಾತ್ಮ ಇಲ್ಲವೇ ಇಲ್ಲ ಅಂತಂತೀರಿ. ಜೀವ ಅಂದ್ರೆ ಯಾರು? ಜೀವನ ಪಾತ್ರ ಮುಖ್ಯ ಅಂತ ಕೆಲವರು, ಜೀವನ ಪಾತ್ರ ಅಮುಖ್ಯ ಅಂತ ಕೆಲವರು. ಹಾಗಾದ್ರೆ ಜೀವ ಅಂದ್ರೆ ಯಾರು? ನಾನು, ನೀವು, ಇವರು, ಅವರು? ಯಾರ ಪಾತ್ರದಿಂದಾಗಿ, ಯಾರ ಪ್ರೇರಣೆಯಿಂದಾಗಿ ಈ ಜಗತ್ತು ಹುಟ್ಟಿತು, ಜಗತ್ತು ನಾಶ ಆಗ್ತದೆ?
ಮತ್ತು ಜಗತ್ತಿನ ಪಾಲನೆ ಆಗ್ತದೆ. ಅದನ್ನು ನಾವು ವಿಚಾರ ಮಾಡ್ಬೇಕಲ್ಲ. ಸುಮ್ಮನೆ ಪುರುಷ ಚೇತನ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಆ ಪುರುಷ ಚೇತನ ಅಂದ್ರೆ ಯಾರು? ಪರಮಾತ್ಮ ಈಶ್ವರ ಅಂತ ಏನಾದ್ರು ಒಂದು ಶಬ್ದ ಪ್ರಯೋಗ ಮಾಡಿದ್ರೆ ಆ ಈಶ್ವರ ಅಂತ ಒಂದು ಶಬ್ದದಿಂದ ನಮ್ಮೆಲ್ಲರಿಗಿಂತ ಭಿನ್ನನಾದಂಥ, ನಮ್ಮೆಲ್ಲರಿಗಿಂತ ವಿಶಿಷ್ಟವಾದ ಶಕ್ತಿ ಉಳ್ಳಂಥ ಒಬ್ಬ ಮಹಾಶಕ್ತಿ ಅವನು ಈ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡಿದಾನೆ ಅಂತ ಸುಮ್ಮನೆ ಆಗಿಬಿಡ್ತೇವೆ. ನೀವು ಪರಮಾತ್ಮನನ್ನು ಒಪ್ಪೋದಿಲ್ಲ ಅಂತ ಬಾಯಿಂದ ಹೇಳಿ ಹೀಗೊಂದು ಮಾತಾಡಿಬಿಟ್ರೆ ಚೇತನನ ಪಾತ್ರ ಮುಖ್ಯ, ಪ್ರಕೃತಿಯ ಪಾತ್ರ ಅಮುಖ್ಯ. ಒಬ್ರು ಪ್ರಕೃತಿಯ ಪಾತ್ರವೇ ಮುಖ್ಯ, ಚೇತನದ ಪಾತ್ರ ಅಮುಖ್ಯ ಅಂತ ಹೀಗೆ ಮಾತಾಡಿಬಿಟ್ರೆ ಹಾಗಾದ್ರೆ ಆ ಚೇತನ ಅಂದ್ರೆ ಯಾರು? ಆ ಪುರುಷ ಅಂದ್ರೆ ಯಾರು? ಪರಮಾತ್ಮ ಅಂತೂ ಅಲ್ಲ, ಅವನು ಒಪ್ಪಲಿಲ್ಲ. ಅವ್ರು ಬೇರೆ ಯಾರು? ನಾನು, ನನ್ನಿಂದ ಏನು ಸೃಷ್ಟಿ ನಡೀತಿಲ್ಲ ಅದು ನನಗೆ ಗೊತ್ತಿದೆ, ನಿಮ್ಮಿಂದ ಸೃಷ್ಟಿ ನಡೀತಿಲ್ಲ ಅದು ನಿಮಗೂ ಗೊತ್ತಿದೆ. ನಾವೆಲ್ಲರೂ ಅಲ್ಪಜ್ಞರು, ಅಲ್ಪಶಕ್ತಿಗಳು, ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ನೀವು ಮಾತಾಡುವ ಚೇತನ ಯಾರು? ಯಾರ ಕ್ರಿಯೆಯಿಂದ, ಯಾರ ಪ್ರೇರಣೆಯಿಂದ ಜಗತ್ತು ಹುಟ್ಟಿದೆ ಅಂತ ಮಾತಾಡ್ತಿದ್ದೀರಲ್ಲ, ಆ ಚೇತನ ಅಂದ್ರೆ ಯಾರು? ಪರಮಾತ್ಮ ಇಲ್ಲ. ಹಾಗೆ ಈ ಚೇತನ ಯಾರು? ನೀವು, ನಾವು. ಮತ್ತೆ ನಮ್ಮಲ್ಲಿ ಈ ಚೇತನದ ಕೆಲವರು ಇದ್ದಾರಲ್ಲ, ಅನಂತ ಚೇತನರು ಇದ್ದಾರಲ್ಲ, ಬಹುಚೇತನರು. ಈ ಚೇತನರಲ್ಲಿ ವಿವಾದ ಬಂದ್ರೆ ನನ್ನಿಂದ ಸೃಷ್ಟಿ ನಡಿಬೇಕು ಅಂತ ನಾನು ಅನ್ನೋದು, ನಿಮ್ಮಿಂದ ಸೃಷ್ಟಿ ನಡಿಬೇಕು ಅಂತ ನೀವು ಅನ್ನೋದು, ಕೈಯಿಂದ ಏನೂ ಆಗೋದಿಲ್ಲ, ಸುಮ್ಮನೆ ಮಾತು. ಅವರು ಇಲ್ಲ ನನ್ನ ಪಾತ್ರವೇ ಮುಖ್ಯ ಆಗಬೇಕು ಅಂತ ಅನ್ನೋದು. ಚೇತನವೇ ಮುಖ್ಯ ಅಂತ ಹೇಳಿದ್ರು, ಅಚೇತನವಾದ ಪ್ರಕೃತಿ ಅಮುಖ್ಯ ಅಂತ ಹೇಳಿದ್ರು. ಮುಖ್ಯವಾದ ಚೇತನದ ಪ್ರೇರಣೆಯಿಂದ ಕೆಲಸ ಆಗಬೇಕು ಅಂತ ಮಾತಾಡ್ತಿರಲ್ಲ, ಆ ಮುಖ್ಯವಾದ ಚೇತನ ಅಂದ್ರೆ ಯಾರು? ನೀವು, ನಾವು. ಪರಸ್ಪರ ಇಲ್ಲಿ ಯಾರಿಗೂ ತೀರ್ಮಾನ ಆಗೋದಿಲ್ಲ ಯಾರು ಏನು ಮಾಡಬೇಕು ಅಂತ ಹೇಳಿ. ಹೀಗೆಲ್ಲ ನೂರಾರು ಗೊಂದಲಗಳಿವೆ. ಈ ಗೊಂದಲಗಳಿರೋದ್ರಿಂದಲೇ ನಿರೀಶ್ವರ ಸಾಂಖ್ಯ ಮೂಲೆ ಗುಂಪಾಯಿತು. ಮತ್ತೆ ಆ ಸೂತ್ರಗಳೇನಿವೆಯಲ್ಲ, ಆ ಸೂತ್ರಗಳನ್ನು ಯಾರು ಬರೆದ್ರು, ಆ ಸೂತ್ರಗಳನ್ನು ಪ್ರಮಾಣವಂತ ಸ್ವೀಕಾರ ಮಾಡಬೇಕೇ ಬೇಡವೇ ಅನ್ನೋದೆಲ್ಲ ತೀರ ಗೊಂದಲ ಆಗಿ ಅದು ಭ್ರಷ್ಟಾಗಿ ಹೋಯಿತು ಅಂತ ಈಗ ನನಗನ್ನಿಸ್ತದೆ. ಇಷ್ಟೆಲ್ಲ ಸಮಸ್ಯೆಗಳಿವೆ ಈ ನಿರೀಶ್ವರ ಸಾಂಖ್ಯದಲ್ಲಿ. ಅದರಿಂದ ಅದನ್ನ ಯಾರು ಕೂಡ ಒಪ್ಪಲಿಲ್ಲ, ಅದನ್ನು ನಿರಾಕರಣೆ ಆಯಿತು. ಕೇವಲ ಜಡದಿಂದ ಯಾವ ಕೆಲಸವೂ ಆಗೋದಿಲ್ಲ ಅಂತ ಅನ್ನೋದನ್ನ ಕಳೆದ ದಿವಸ ನಾವು ನೋಡಿ ಆಯ್ತು. ಈಗಿನ್ನು ನಾವು ನೋಡ್ಬೇಕಾದದ್ದು ಏನಂತಂದ್ರೆ, ಸಾಂಖ್ಯದ ಜೊತೆ ಇರುವಂಥ ದ್ವಂದ್ವ ದರ್ಶನ. ಸಾಂಖ್ಯದ ದ್ವಂದ್ವ ದರ್ಶನ ಯಾವುದಂದ್ರೆ ಯೋಗ. ಈ ಉಡುಪಿ ಅಷ್ಟಮಠಗಳಲ್ಲಿ ದ್ವಂದ್ವ ಮಠಗಳು ಅಂತಿವೆಯಲ್ಲ, ಹಾಗೆ ಸಾಂಖ್ಯದ ದ್ವಂದ್ವ ಯೋಗ, ಅದ್ರ ಬಗ್ಗೆ ಕೂಡ ನೋಡಬೇಕು. ಅದನ್ನ ಈ ಹಿಂದೆ ನಿನ್ನೆ ಏನು ಸೂತ್ರ ಬಂತು ಆ ಸೂತ್ರದ ಮೂಲಕವೇ ಇದನ್ನು ನಿರಾಕರಣೆ ಮಾಡಿದಂತ ಆಯ್ತು. ಆದ್ರೆ ಕನಿಷ್ಠ ಪಕ್ಷ ಯೋಗದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕೆಲವು ನೋಡ್ಬೇಕು. ಸಾಂಖ್ಯದಲ್ಲಿ ಹೇಳಿರುವ ಎಷ್ಟೋ ತತ್ವಗಳನ್ನೇ ಯೋಗದವರು ಕೂಡ ಹೇಳ್ತಾರೆ, ಅದೇ ರೀತಿಯಾಗಿ ಅವರು ಕೂಡ ಮಾತಾಡ್ತಾರೆ. ಆದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅನ್ನುವಂಥ ಅಷ್ಟಾಂಗಗಳು, ಅಷ್ಟಾಂಗ ಯೋಗ ಅಂತ ಇದನ್ನು ಕರೀತಾರೆ. ಈ ರೀತಿ ಯೋಗ ಮಾಡಬೇಕು. ಮನಸ್ಸು ಏಕಾಗ್ರತೆಗೆ ಬಂದ್ರೆ ಮನಸ್ಸಿಗೊಂದು ಅದ್ಭುತವಾದ ಶಕ್ತಿ ಬರ್ತದೆ. ನೀರ್ ಮೇಲೆ ನಡಿಬಹುದು, ಅಲ್ಲಿ ಯಾವುದೋ ದೂರದಲ್ಲಿರುವಂತಹ ವಸ್ತುವನ್ನು ಇಲ್ಲಿ ತರಬಹುದು, ಇಲ್ಲಿದ್ದನ್ನು ಅಲ್ಲಿಗೆ ಹೋಗುವಂತೆ ಮಾಡಬಹುದು. ಇಂಥವೆಲ್ಲ ವಿಶಿಷ್ಟವಾದ ಶಕ್ತಿಗಳನ್ನು ಮನಸ್ಸು ಗಳಿಸ್ಕೋತದೆ ಆ ಏಕಾಗ್ರತೆಯಿಂದ. ಆ ಮೂಲಕ ಮನುಷ್ಯ ಉನ್ನತ ಸ್ಥಿತಿಯನ್ನು ಪಡ್ಕೋತಾನೆ. ಪರಮಾತ್ಮನ ಅವಶ್ಯಕತೆ ಏನಿಲ್ಲ ಅಂತ ಮಾತಾಡೋರಿದ್ದಾರೆ ಯೋಗದಲ್ಲೂ ಕೂಡ. ಒಂದು ಕಡೆ ಎಲ್ಲೋ ಯೋಗ ಸೂತ್ರದಲ್ಲಿ ಅದೆಂಥ ಗೊಂದಲ ಇದೆ ಅಂತಂದ್ರೆ, ಈಶ್ವರ ಪ್ರಣಿಧಾನಾದ್ವಾ, ಯಾರೊಬ್ರು ಕೇಳಿರ್ಬೇಕು ಪ್ರಾಯ. ಅವನು ಆಯ್ತು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಪರಮಾತ್ಮ ಅನ್ನೋನೊಬ್ಬನು ಇದ್ದಾನೋ ಇಲ್ವೋ, ಅವನ ಬಗ್ಗೆ ನಾವೇನಾದ್ರೂ ಉಪಾಸನೆ ಮಾಡಬೇಕೋ ಬೇಡವೋ? ನಮ್ಮ ಯೋಗ, ಪ್ರಾಣಾಯಾಮ, ನಮ್ಮ ಸಾಧನೆ ಇವುಗಳಲ್ಲಿ ಪರಮಾತ್ಮನ ಒಂದು ಪಾತ್ರ ಏನಾದ್ರೂ ಇದೆಯೋ ಇಲ್ವೋ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿರ್ಬೇಕು. ಅದಕ್ಕೆ ಅವನದೊಂದು ಸೂತ್ರ, ಈಶ್ವರ ಪ್ರಣಿಧಾನಾದ್ವಾ. ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕಲ್ಲ. ಯಾವುದ್ರ ಮೇಲೆ ಏಕಾಗ್ರಗೊಳಿಸ್ಬೇಕು? ಧ್ಯಾನಕ್ಕೆ ಕೂತ್ಕೊಡ್ರಿ. ಎದುರುಗಿರುವಂತ ತೆಂಗಿನ ಗಿಡದ ಒಂದು ಕಾಯಿ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸ್ರಿ. ಮನಸ್ಸು ಪೂರ್ಣವಾಗಿ ಏಕಾಗ್ರ ಆಗಿಬಿಟ್ರೆ ಅದು ವಿಶಿಷ್ಟವಾದ ಶಕ್ತಿಗಳನ್ನೆಲ್ಲ ಪಡ್ಕೋತದೆ. ಆ ಏಕಾಗ್ರ ಆಗ್ಲಿಕ್ಕೆ ಬೇಕಾದಂತ ವಸ್ತು ಏನೂ ಆಗಿರ್ಬೋದು, ಏಕಾಗ್ರ ಆಗೋದು ಮುಖ್ಯ. ನಿಮಗೀಗ ಅಷ್ಟು ಏಕಾಗ್ರ ಆಗಿಲ್ಲ, ಆದ್ರಿಂದ ನಮಗಂತ ಸಿದ್ಧಿ ದೊರಕಿಲ್ಲ. ಈ ಏಕಾಗ್ರತೆಯನ್ನ ಪರಮಾತ್ಮನ ಮೇಲೆ ಕೇಂದ್ರೀಕರಿಸಬೇಕೆ, ಜಗತ್ತಿನ ಮೇಲೆ ಕೇಂದ್ರೀಕರಿಸಬೇಕೆ ಅಂತ ಪ್ರಶ್ನೆ ಒಬ್ರಿಗೆ ಬಂತು. ಅದಕ್ಕೆ ಅವನು ಹೇಗಾದ್ರೂ ಮಾಡ್ರಿ ಅಂತ ಉತ್ತರ ಕೊಟ್ಟ. ಅದರ್ಥ ಪರಮಾತ್ಮನ ಧ್ಯಾನ ಮಾಡಲೇಬೇಕು ಅಂತಿಲ್ಲ, ಮಾಡೋದಾದ್ರೆ ಮಾಡ್ರಿ ಅಂತ ಹೀಗೊಂದು ಮಾತಾಡಿದ. ಆ ಮಾತು ಕೇಳುವವರಿಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ, ಕೆಲವರಿಗೆ ಗೊಂದಲ ಮಾಡಿತ್ತು. ಇಲ್ಲಿ ಎಲ್ಲಾ ಕಡೆನೂ ಕೂಡ ಸಾಂಖ್ಯ ಸೂತ್ರಗಳಲ್ಲಿ ಮತ್ತು ಯೋಗ ಸೂತ್ರಗಳಲ್ಲಿ ಮೂಲ ಬರೆಯುವವರು ಸರಿಯಾಗಿ ಬರೆದಿದ್ರು, ಅರ್ಥ ಮಾಡ್ಕೊಳ್ಳುವವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಒಂದು, ಅಥವಾ ಮೂಲಕಾರರೇ ಗೊಂದಲಕ್ಕೊಳಗಾಗಿದ್ದು ಅವರೇ ತಪ್ಪಾಗಿ ಬರೆದಿರುವಂತ ಸಾಧ್ಯತೆ ಮತ್ತೊಂದು.
ನಮಗೀಗ ಅದು ಗೊತ್ತಾಗೋದಿಲ್ಲ. ಈಗ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ಯುಕ್ತವಾಗಿ ಸಮೀಚೀನವಾಗಿ ಬರೆದರು. ಆದರೆ ಅದನ್ನ ಉಳಿದ 21 ಭಾಷೆಕಾರರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ. ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪು ಭಾಷೆಗಳನ್ನು ಬರೆದರು. ಅವರು ವೇದವ್ಯಾಸರ ತಪ್ಪಲ್ಲ, ಭಾಷೆಕಾರರ ತಪ್ಪು. ಹಾಗೆ ಮೂಲ ಸಾಂಖ್ಯ ಸೂತ್ರವನ್ನು ರಚನೆ ಮಾಡಿದವರು ಎಲ್ಲೋ ಒಂದು ಕಡೆ ದೇವರಿಲ್ಲ ಅಂತ ಅರ್ಥ ಬರುವ ಮಾತನಾಡಿಬಿಟ್ರೆ ಯಾವ ಸಂದರ್ಭದಲ್ಲಿ ಆ ಮಾತನಾಡಿದರು, ಅವರ ಅಭಿಪ್ರಾಯ ಏನು ಅಂತ ಯಾವುದನ್ನು ಮನನ ಮಾಡಿದ್ದೇನೆ. ಮೂಲಕಾರರಿಗೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುವುದರಲ್ಲಿ ಅಭಿಪ್ರಾಯವಿಲ್ಲ ಅಂತ ನೀವು ಭಾಷೆ ಬರೆದು ಬಿಟ್ರೆ ತಪ್ಪಾದಿತ್ತು. ಹೀಗೆ ಎರಡೂ ಸಾಧ್ಯತೆ ಇದೆ. ಮೂಲಕಾರರೇ ತಪ್ಪು ತಿಳ್ಕೊಂಡಿರುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರೇನು ಪರಮಾತ್ಮನಲ್ಲ. ಬ್ರಹ್ಮಸೂತ್ರವನ್ನು ಬರೆದವರು ವೇದವ್ಯಾಸರು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಇವನ್ನ ಯಾರು ಬರೆದವರು ಕೂಡ ಪರಮಾತ್ಮನ ಅವತಾರ ಏನೂ ಅಲ್ಲಲ್ಲ. ಅಪರೋಕ್ಷ ಜ್ಞಾನಿಗಳು ಅನ್ನುವಂಥ ಕೂಡ ಇಲ್ಲ. ಯೋಗ ಸೂತ್ರಗಳನ್ನು ಬರೆದವನು ಪತಂಜಲಿ ಅಂತ ಹೇಳ್ತಾರೆ. ಯಾವ ಪತಂಜಲಿ? ಶೇಷನ ಅವತಾರಭೂತನಾದ ಪತಂಜಲಿನೋ ಅಥವಾ ಮತ್ತಾರೋ? ಶೇಷನೇ ಪತಂಜಲಿಯಾಗಿ ಹುಟ್ಟಿ ಆಯುರ್ವೇದ ಶಾಸ್ತ್ರವನ್ನು ಬರೆದ, ವ್ಯಾಕರಣಕ್ಕೆ ಮಹಾಭಾಷ್ಯವನ್ನು ಬರೆದ, ಮತ್ತೆ ಯೋಗ ಸೂತ್ರಗಳನ್ನು ಬರೆದ. ಕಾಯೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ. ಪತಂಜಲಿಗೆ ಪ್ರಾಂಜಲಿಯಾಗಿ ಕೈ ಮುಗಿದು ನಾನು ನಮಸ್ಕಾರ ಮಾಡ್ತೇನೆ. ಅದು ಹೇಗೆ ಅಂತಂದ್ರೆ, ಯೋಗೇನ ಚಿತ್ತಸ್ಯ, ಯೋಗಶಾಸ್ತ್ರವನ್ನು ರಚನೆ ಮಾಡಿದ, ಮನಸ್ಸಿನ ಮಲಗಳನ್ನು ಪರಿಹಾರ ಮಾಡಿದ. ಪದೇನ ವಾಚಾಂ, ಪದ ಅಂದ್ರೆ ವ್ಯಾಕರಣಶಾಸ್ತ್ರ. ವ್ಯಾಕರಣಶಾಸ್ತ್ರಕ್ಕೆ ಮಹಾಭಾಷ್ಯವನ್ನು ಬರೆದು, ಪಾಣಿನಿ ಬರೆದ ವ್ಯಾಕರಣ ಸೂತ್ರಗಳಿಗೆ ಮಹಾಭಾಷ್ಯವನ್ನು ಬರೆದು ಭಾಷೆಯಲ್ಲಿರುವಂತಹ ಎಡರು ತೊಡರುಗಳನ್ನ, ಗೊಂದಲಗಳನ್ನೆಲ್ಲ ಪರಿಹರಿಸಿದ. ಯೋಗದಿಂದ ಮನಸ್ಸಿನ ದೋಷ ಪರಿಹಾರ ಆಯಿತು. ವ್ಯಾಕರಣ ಮಹಾಭಾಷ್ಯದಿಂದ ಭಾಷೆಯ ದೋಷಗಳು ಪರಿಹಾರ ಕಂಡವು. ಮಲಂ ಶರೀರಸ್ಯ ಚ ವೈದ್ಯಕೇನ, ಶರೀರಕ್ಕೆ ಬರುವ ಎಲ್ಲ ಸಮಸ್ಯೆಗಳನ್ನು ವೈದ್ಯಶಾಸ್ತ್ರವನ್ನು ರಚನೆ ಮಾಡಿ ಅವನು ಜಗತ್ತಿಗೆ ಉಪಕಾರ ಮಾಡಿದ ಅಂತ ಒಂದು ಶ್ಲೋಕ. ಈ ಪತಂಜಲಿ ಶೇಷ ಹೌದೋ ಅಲ್ಲೋ, ಶೇಷನ ಅವತಾರ ಅಂತ ನಂಬ್ತಾರೆ. ಅವನು ಬರೆದು ನಾವೆಲ್ಲವೂ ಸರಿಯಾಗಿ ಅರ್ಥ ಮಾಡ್ಕೊಂಡೋ ಇಲ್ವೋ ಅದೇನೂ ಗೊತ್ತಾಗೋದಿಲ್ಲ. ಹಾಗಾಗಿ ಪರಮಾತ್ಮನನ್ನ ಕುರಿತೂ ಕೂಡ ಧ್ಯಾನ ಮಾಡಬಹುದು, ಮಾಡಲೇಬೇಕು ಅಂತ ಏನಿಲ್ಲ ಅಂದ್ಬಿಡ್ತಾನೆ. ಆದರೆ ನಮ್ಮ ವೇದಾಂತ ಏನು ಹೇಳಿದೆ ಅಂತಂದ್ರೆ, ನೀವು ಮನಸ್ಸನ್ನು ಏಕಾಗ್ರಗೊಳಿಸ್ತೀರಿ, ಮನಸ್ಸನ್ನು ಏಕಾಗ್ರಗೊಳಿಸಿ ನಾನಾ ಥರದ ಸಿದ್ಧಿಗಳನ್ನು ಕೈವಶ ಮಾಡ್ಕೋತೀರಿ. ಆದ್ರೆ ಮುಂದೇನು? ಮನಸ್ಸು ಎಷ್ಟು ಚಂಚಲ ಅಂತಂದ್ರೆ, ಮನಸ್ಸಿನ ಮೇಲೆ ಒಂದು ತೀವ್ರವಾದ ಒತ್ತಡ ಹಾಕಿ ಅದನ್ನೇನೋ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಕಟ್ಟಿಟ್ಟಂಗೆ ಇಟ್ಟಿರ್ತೀರಿ. ಸ್ವಲ್ಪ ಕಾಲ ಅದು ಕಾದು ಕೂತಿರ್ತದೆ. ಅದು ಯಾವುದೋ ಒಂದು ಸಂದರ್ಭ ಬಂದಾಗ ಮತ್ತೆ ಸಿಡಿದೆದ್ದು ಬಿಡ್ತದೆ. ಸಿಡಿದೆದ್ದು ಏನೇನೋ ಅನಾಹುತ ಮಾಡಿಟ್ಬಿಡ್ತದೆ. ಮತ್ತೆ ಈ ಸಿದ್ಧಿಗಳೆಲ್ಲ ಎಲ್ಲಿ ತನಕ? ಕೇವಲ ನೀರ್ ಮೇಲೆ ನಡೆಯೋದು, ಆಕಾಶದಲ್ಲಿ ಹಾರೋದು, ಅದೃಶ್ಯನಾಗೋದು, ಇವೆಲ್ಲ ಬರೀ ಸಿದ್ಧಿಗಳನ್ನು ಪಡ್ಕೊಂಡು ಮುಂದೇನ? ಇದರಿಂದ ಏನಾದ್ರು ಮುಕ್ತಿ ಸಿಗ್ತದೋ ಇಲ್ಲೋ ಅದನ್ನೆಲ್ಲ ವಿಚಾರ ಮಾಡ್ಬೇಕಲ್ಲ. ನಮಗೆ ಆವರ್ಕವಾಗಿರುವಂತಹ ಅಜ್ಞಾನವನ್ನೆಲ್ಲ ನಾವು ಕಳ್ಕೋಬೇಕಲ್ಲ. ಅದನ್ನೆಲ್ಲ ಬರೇ ಏಕಾಗ್ರತೆ, ಬರೇ ಮನಸ್ಸು ಅದನ್ನೆಲ್ಲ ಮಾಡಬಲ್ಲದ? ಮತ್ತು ಎಷ್ಟು ದಿವಸ ಸಾಧ್ಯ ಈ ಏಕಾಗ್ರತೆ? ಇವೆಲ್ಲ ಪ್ರಶ್ನೆಗಳು. ಅದಕ್ಕೆ ಶಾಸ್ತ್ರದಲ್ಲಿ ಏನು ಉತ್ತರ ಹೇಳ್ತಾರೆ, ಆಚಾರ್ಯರೇ ಬೇರೆ ಬೇರೆ ಕಡೆ ಏನು ಉತ್ತರ ಹೇಳಿದ್ದಾರೆ ಅಂತಂದ್ರೆ, ಮನಸ್ಸು ಬಹಳ ಚಂಚಲ ಅಲ್ವಾ? ಆ ಚಂಚಲವಾದಂಥ ಮನಸ್ಸಿಗೆ ಈ ಲೌಕಿಕ ಆಕರ್ಷಣೆಗಳಿವೆಯಲ್ಲ, ಈ ಲೌಕಿಕ ಆಕರ್ಷಣೆಗಳನ್ನು ಮೀರಿದಂಥ ಮತ್ತೊಂದು ತುಂಬಾ ಅದ್ಭುತವಾದಂಥ ವಸ್ತುವನ್ನು ಅದಕ್ಕೆ ಕೊಡಬೇಕು. ಕೊಟ್ಟರೆ ಆವಾಗ ಮನಸ್ಸು ಅಲ್ಲಿ ತೊಡಗಿ ಈ ಲೌಕಿಕ ಸಂಗತಿಗಳನ್ನು ಮರೀತದೆ. ನೀವು ಅದಕ್ಕೆ ಎಷ್ಟೇ ಒತ್ತಡ ಹಾಕಿ, ಯಾವುದೋ ತೆಂಗಿನಕಾಯಿಯೋ ಒಂದು ಸಣ್ಣ ಚುಕ್ಕೆಯೋ, ಚುಕ್ಕೆ ಮೇಲೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿರಿ. ದೇವ್ರ ಮೇಲೆ ಕೇಂದ್ರೀಕರಿಸಬೇಕಂತ ಏನಿಲ್ಲ, ಒಂದು ಯಾವುದ್ರ ಮೇಲೂ ಕೇಂದ್ರೀಕರಿಸಿರಿ ಅಂತ ಹೀಗೆ ಹೇಳ್ತಾ ಹೋದ್ರೆ ತತ್ಕಾಲದಲ್ಲಿ ಕೆಲವು ಸಿದ್ಧಿ ದೊರೆಯಬಹುದು. ಮುಂದಿನ ಗತಿ ಏನು ಅಂತ ಹೀಗೆಲ್ಲ ಅದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಬೇಕು. ಮನಸ್ಸಿಗೆ ಅಂತ ಏಕಾಗ್ರತೆ ಬಂದರೂ ಕೂಡ ಅದು ನಮಗೆ ದೀರ್ಘಕಾಲದ ದೃಷ್ಟಿಯಿಂದ ಅದರಿಂದ ಏನೂ ಉಪಯೋಗವಿಲ್ಲ. ಆದ್ರಿಂದಲೇ ಈ ನಿರೀಶ್ವರ ಸಾಂಖ್ಯದಂತೆ ನಿರೀಶ್ವರ ಯೋಗವು ಕೂಡ ಹೇಳ ಹೆಸರಿಲ್ಲದಂತೆ ಆಗಿಬಿಡ್ತು. ಈ ನಿರೀಶ್ವರ ಯೋಗವನ್ನು ಕೂಡ ಇದೇ ಸೂತ್ರದಿಂದಲೇ, ಕೇವಲ ಪ್ರಕೃತಿ ಏನನ್ನೂ ಕೆಲಸ ಮಾಡಲಾರದು, ಪರಮಾತ್ಮ ಅದಕ್ಕೆ ಬೇಕೇ ಬೇಕು. ಮತ್ತೆ ಪರಮಾತ್ಮನ ಪ್ರಸಾದದಿಂದಲೇ ನಮಗೆ ಎಲ್ಲ ಥರದ ಸಿದ್ಧಿಗಳು ದೊರೆಯಬೇಕು. ಪರಮಾತ್ಮನ ಪ್ರಸಾದದಿಂದಲೇ ಈ ಅಜ್ಞಾನದ ಆವರಣ ನಾಶ ಆಗಿ ನಮಗೆ ಸದ್ಗತಿ ದೊರಿಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಆಚಾರ್ಯರು. ಯಸ್ಯ ಪ್ರಸಾದಾತ್ ಪರಮಾರ್ಥ ರೂಪಾತ್ ಸಂಸಾರಾನ್ಮುಚ್ಯತೆ ನಾಪರೇಣ.
ಆ ಪರಮಾತ್ಮನ ಪ್ರಸಾದದಿಂದಲೇ ಈ ಪರಮ ದುಃಖಮಯವಾದ ಸಂಸಾರದಿಂದ ಮುಕ್ತಿಯನ್ನು ಪಡ್ಕೋತಾನೆ. ನ ಅಪರೇಣ, ಬೇರೆ ಯಾವ ಮಾರ್ಗವೂ ಇಲ್ಲ. ಎಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದ್ರೂ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಅದನ್ನ ಒಂದು ತತ್ವ ನಿರ್ಣಯದಲ್ಲಿ ಒಂದು ವೇದವಾಕ್ಯವನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದರಿಂದ ನಿರೀಶ್ವರ ಯೋಗವನ್ನು ಕೂಡ ನಿರಾಕರಣೆ ಮಾಡಿದಂತಾಯಿತು. ಕೆಲವರು ಹೇಳೋದನ್ನು ಕೇಳಿದ್ದೇನೆ, ಯೋಗ ಶಾಸ್ತ್ರವನ್ನ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ನಿರಾಕರಣೆ ಮಾಡಿದ್ದಾರೆ, ಮತ್ತೆ ಆಚಾರ್ಯರು ಕೂಡ ಭಾಷ್ಯವನ್ನು ಬರೆದು ನಿರಾಕರಣೆ ಮಾಡಿದ್ದಾರೆ. ಆದ್ರಿಂದ ನಮ್ಮ ಪರಂಪರೆಗೆ, ನಮ್ಮ ಮಾಧ್ವ ಪರಂಪರೆಗೆ ಯೋಗಾಸನಗಳು, ಆ ಯೋಗದ ಜೀವನ ಅದೆಲ್ಲ ಹೊಂದಾಣಿಕೆ ಆಗುವಂಥದ್ದಲ್ಲ, ಮಾಡಬಾರ್ದು ಯೋಗಾಸನಗಳನ್ನ ಅಂತ ಕೆಲವರು ಹೇಳೋದನ್ನು ಕೇಳಿದ್ದೀನಿ. ಆಚಾರ್ಯ ಏನನ್ನು ನಿರಾಕರಣೆ ಮಾಡಿದ್ರು ಅಂತಂದ್ರೆ, ಯೋಗಾಸನ ಮಾಡಬೇಡ್ರಿ, ಪ್ರಾಣಾಯಾಮ ಮಾಡಬೇಡ್ರಿ ಅಂತ ಹೇಳಲಿಲ್ಲ ಆಚಾರ್ಯರು. ಯೋಗದ ಮೂಲಕ ಮುಕ್ತಿ ಪಡ್ಕೋತೀನಿ ಅಂತ ಏನಾದ್ರು ನೀವು ಭ್ರಾಂತಿ ಪಟ್ಟಿದ್ರೆ, ಪರಮಾತ್ಮನ ಪ್ರಸಾದವಿಲ್ಲದೆ ಕೇವಲ ಮನಸ್ಸಿನ ಏಕಾಗ್ರತೆಯಿಂದ ದೊಡ್ಡದೇನಾದ್ರು ಸಾಧನೆ ಮಾಡಿಬಿಡ್ತೇನೆ ಅಂತ ಭ್ರಾಂತಿ ಪಟ್ಟಿದ್ರೆ ಅದು ತಪ್ಪು ಅಂತ ಅಷ್ಟೇ ಹೇಳಿದರು. ಯೋಗಾಸನ ಮಾಡಬೇಡ್ರಿ ಅಂತ ಹೇಳಲಿಲ್ಲ, ಪ್ರಾಣಾಯಾಮ ಮಾಡಬೇಡ್ರಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಪ್ರಾಣಾಯಾಮ ಪತಂಜಲಿಯ ಸ್ವತ್ತಲ್ಲ. ನಮ್ಮಲ್ಲಿ ಪ್ರಾಣಾಯಾಮ, ಸಂಧ್ಯಾ ವಂದನೆ, ದೇವರ ಪೂಜೆ, ಪ್ರತಿಯೊಂದರಲ್ಲೂ ಕೂಡ ಆಚಮ್ಯ, ಪ್ರಾಣಾನಾಯಮ್ಯ ಅದು ಮೊದಲಲ್ಲೂ ಬಂದಿದೆ. ಅದು ಬೇರೆ ಯಾರ ಕಡೆಯಿಂದ ನಾವ್ಯಾಕೆ ಕೆಲವರು ತಗೊಳ್ಬೇಕು? ಅಲ್ಲಿ ಬೇಕಾದಷ್ಟು ಕುಂಭಕಗಳನ್ನು ಇದನ್ನೆಲ್ಲ ಮಾಡೋದ್ರ ವಿವರಣೆ ಇದೆ, ಭಾಗವತದಲ್ಲಿ ಅದರ ವಿವರಣೆ ಇದೆ. ನೀವು ಮನಸ್ಸನ್ನ ಅತ್ಯಂತ ಏಕಾಗ್ರವನ್ನಾಗಿ ಮಾಡಿ ಮುಖ್ಯ ಪ್ರಾಣನನ್ನ ಮತ್ತೆ ಕೆಲವು ಸಾಧನೆಗಳನ್ನು ಮಾಡಿದರೆ 1 ತಿಂಗಳಿನಲ್ಲಿ ವಾಯುವಿನ ಜಯ ಅಂದ್ರೆ ಮುಖ್ಯ ಪ್ರಾಣನ ಅನುಗ್ರಹ ಆಗ್ತದೆ ಅಂತ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಒಂದು ಕಡೆ ಇದೆ. ಅದನ್ನು ಮತ್ತೊಂದ್ಸರಿ ಸಂದರ್ಭ ಬಂದಾಗ ಹೇಳ್ತೇನೆ. ಅದನ್ನು ಯೋಗ ಪ್ರಾಣಾಯಾಮ ಇವೆಲ್ಲ ಇದ್ದದ್ದೇ. ಗುರುಗುಣ ಅಭಿದಧ್ಯೌ ಯೋಗ್ಯ ಯೋಗಾಸನಸ್ಥ ಅಂತ ಇದೆ, 14ನೇ ಸರ್ಗದಲ್ಲಿ ಬಂದಿತ್ತು. ಆಚಾರ್ಯರೇ ಪರಮಥ ಪರಮಾನ್ನಂ ಬ್ರಹ್ಮನಾರಾಯಣಾಖ್ಯಂ, ನಾರಾಯಣ ಅನ್ನೋ ಹೆಸರಿನ ಪರಮಾತ್ಮನನ್ನ ಆಚಾರ್ಯರು ಧ್ಯಾನ ಮಾಡಿದರು. ಹೇಗೆ ಅಂದ್ರೆ ಯೋಗ್ಯ ಯೋಗಾಸನಸ್ಥ, ಯೋಗಾಸನದಲ್ಲಿ ಕೂತ್ಕೊಂಡು ಆ ಪರಮಾತ್ಮನ ಧ್ಯಾನ ಮಾಡಿದ್ರು ಅಂತ ಇಲ್ಲೇ ಬಂದಿತ್ತು. ಆದ್ರಿಂದ ಯೋಗಾಸನ ಅಂದ್ರೆ ಯಾವುದೋ ಮಯೂರಾಸನ ಮತ್ತೆ ಯಾವುದೋ ಸೂರ್ಯ ನಮಸ್ಕಾರ ಕ್ಲಿಷ್ಟಕರವಾದಂತಹ ಆಸನಗಳು, ಆ ಆಸನ ಅಲ್ಲ. ಸುಖಾಸನ, ವೀರಾಸನ ಮೊದಲಾದವುಗಳನ್ನೆಲ್ಲ ತಂತ್ರಸಾರದಲ್ಲಿ ಆಚಾರ್ಯರೇ ಬೇಕಾಷ್ಟೇ ಉಲ್ಲೇಖ ಮಾಡ್ತಾರೆ. ಯಾವುದು ಸ್ಥಿರ ಸುಖಂ ಆಸನಂ, ನಮಗೆ ಧ್ಯಾನಕ್ಕೆ ಬೇಕಾದ ಏಕಾಗ್ರತೆಯನ್ನು ಒದಗಿಸ್ತದೋ ಅದೇ ಆಸನ ಅಂತ ಭಗವದ್ಗೀತಾದಲ್ಲಿ ಎಲ್ಲ ಕಡೆ ಕೂಡ ಅದನ್ನು ಹೇಳ್ತಾನೆ. ಇಂಥ ಯೋಗಾಸನಗಳು ಮನುಷ್ಯನಿಗೆ ಅತ್ಯಂತ ಅವಶ್ಯ. ಮತ್ತೆ ಪ್ರಾಣಾಯಾಮ ಅಂತೂ ಬೇಕೇ ಬೇಕು. ಯೋಗದಿಂದ ಏನ್ ಮಾಡಬಹುದು? ಶರೀರ ಆರೋಗ್ಯವಂತವಾಗಿರ್ತದಿಲ್ಲ ಅಂತಲ್ಲ, ಶರೀರಕ್ಕೆ ಕಸರತ್ತನ್ನು ಮಾಡಿ ನಾನಾ ಥರದಿಂದ ಅದನ್ನು ಮಣಿಸಿ ಏನೋ ಅದ್ಭುತ ಅಂತ ಕರೆಸ್ಕೋಬಹುದು. ಅದು ವಸ್ತುತಃ ಈ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪ್ರಾಣಾಯಾಮೇನೈವ ಸರ್ವೇ ರೋಗಾ ನಶ್ಯಂತೀತಿ ವದತಾಂ ಋಷೀಣಾಂ ಅನ್ಯತ್ ಕಿಂಚಿನ್ ನ ಸಮ್ಮತಂ. ಪ್ರಾಣಾಯಾಮದಿಂದ ಎಲ್ಲ ರೋಗಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು. ಹಾಗಿದ್ದಾಗ ಉಳಿದ ಎಲ್ಲ ಯೋಗಾಸನಗಳ ಅವಶ್ಯಕತೆ ಇಲ್ಲ. ಆ ಯೋಗಾಸನಗಳ ಆಚರಣೆ ಬೇಕು ಅಂತಿಲ್ಲ, ಮಾಡಿದ್ರೇನು ತಪ್ಪಲ್ಲ, ಆದರೆ ಅವಕ್ಕಿಂತ ಹೆಚ್ಚಿನ ಪರಿಣಾಮ ಪ್ರಾಣಾಯಾಮದಿಂದ ಆಗ್ತದೆ ಅನ್ನೋದನ್ನ ಆಯುರ್ವೇದ ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ. ಅದರಿಂದ ಅದನ್ನು ಮಾಡಿದ್ರೆ ತಪ್ಪಲ್ಲ. ಈ ಯೋಗ, ಈ ಪ್ರಾಣಾಯಾಮ ಇವೆಲ್ಲವೂ ಕೇವಲ ಒಂದು ಹಂತ, ಇದೊಂದು ಮೆಟ್ಟಿಲು ಮಾತ್ರ. ಪರಮಾತ್ಮನ ಪ್ರಸಾದ ಆಗಬೇಕಾದ್ರೆ ಶ್ರವಣ, ಮನನ, ಧ್ಯಾನ ಅವು ಮುಖ್ಯ. ಸ್ಥಿರವಾದ ಪ್ರಾಣಾಯಾಮ ಮಾಡಿ ಸ್ಥಿರವಾದ ರೀತಿಯಲ್ಲಿ ಶರೀರವನ್ನು ನಿಲ್ಲಿಸಿ ಮುಂದೆ ಶ್ರವಣ ಮನನ ಮಾಡಿದರೆ ಮನುಷ್ಯನಿಗೆ ಸದ್ಗತಿ ಅನ್ನೋದನ್ನು ಗಮನಕ್ಕೆ ತಂದ್ಕೋಬೇಕು. ಹೀಗೆ ನಿರೀಶ್ವರ ಸಾಂಖ್ಯ, ನಿರೀಶ್ವರ ಯೋಗ ಇವುಗಳೆಲ್ಲವನ್ನು ಕೂಡ ಅಲ್ಲಿ ನಿರಾಕರಣೆ ಮಾಡಿದಂತಾಯ್ತು 9ನೇ ಶ್ಲೋಕದಿಂದಲೇ. ಮುಂದೆ 10ನೇ ಶ್ಲೋಕ ಇದೆ. ವಿವಾದಾಧ್ಯಾಸಿತ ಸೃಷ್ಟಿ ಚೇತನೇಚ್ಛಾನುಸಾರಿಣಿ ಸೃಷ್ಟಿತ್ವಾತ್ ಪಟ ಸೃಷ್ಟಿರ್ವೇತ್ಯನು ಮಾಪಕ್ಷ ಸಾಧಿಕ. ಈ ಜಡವಾದಂತಹ ಪ್ರಕೃತಿ ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಸಮರ್ಥ ಅಲ್ಲ ಅಂತ ನಿರಾಕರಣೆ ಮಾಡೇ ಆಯ್ತು. ಇನ್ನ ಪರಮಾತ್ಮ ಇದ್ದಾನೆ ಅಂತ ಸಮರ್ಥನೆ ಮಾಡಬೇಕಾದ್ರೆ ಏನಾದ್ರು ಪ್ರಮಾಣವನ್ನು ಹೇಳಬೇಕಲ್ಲ. ಏನು ಪ್ರಮಾಣ ಹೇಳಬೇಕು? ಆಗಮ ಇದೆ, ವೇದಾದಿ ಶಾಸ್ತ್ರಗಳನ್ನು ಪ್ರಮಾಣವಾಗಿ ಉದಾಹರಿಸಬಹುದು. ಆದರೆ ಈ ಸದ್ಯ ಪ್ರತಿವಾದಿಗೆ ಆಚಾರ್ಯರು ಆ ವೇದಾದಿ ಶಾಸ್ತ್ರಗಳನ್ನು ಉದಾಹರಿಸಲಿಲ್ಲ.
ಅದೀಗ ಹೇಳೋದು ಬೇಡ ಅಂತ ಬಿಟ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವನು ಅನುಮಾನದ ಮೂಲಕ ಹೊರಟಿರೋದ್ರಿಂದ ನಾವು ಕೂಡ ಅನುಮಾನವನ್ನೇ ಹೇಳೋಣ. ಕೇವಲ ಜಡವಾದ ಪ್ರಕೃತಿಯೇ ಕೆಲಸ ಮಾಡ್ತದೆ ಅಂತ ಅವನು ಮಾತಾಡ್ತಾ ಹೋದ. ಅವನು ಯಾವ ಶಾಸ್ತ್ರವನ್ನು ಪ್ರಮಾಣವನ್ನಾಗಿ ಉದಾಹರಿಸಲಿಲ್ಲ. ಅವನು ಇಟ್ಟ ಪ್ರಮಾಣ, ಕೊಟ್ಟ ಪ್ರಮಾಣ ಅನುಮಾನ ಪ್ರಮಾಣ. ಅವನು ಅನುಮಾನ ಪ್ರಮಾಣ ಕೊಟ್ಟಿದ್ದಾನೆ ಅಂದಮೇಲೆ ನಾವು ಒಂದು ಅನುಮಾನ ಪ್ರಮಾಣವನ್ನೇ ಹೇಳೋಣ ಪರಮಾತ್ಮನ ಸಮರ್ಥನೆ ಮಾಡಲಿಕ್ಕೆ. ವಸ್ತುತಃ ನಮ್ಮ ಅಭಿಪ್ರಾಯ, ಅನುಮಾನದಿಂದ ಪರಮಾತ್ಮನ ಸಮರ್ಥನೆ ಆಗೋದಿಲ್ಲ, ಅದು ವೇದಾದ ಶಾಸ್ತ್ರಗಳಿಂದಲೇ ಆಗಬೇಕು. ಆದರೆ ಅವನು ಹೇಗೆ ಮಾತಾಡ್ತಾನೋ ಹಾಗೆ ನಾವು ಮಾತಾಡಬೇಕು ಅನ್ನೋ ದೃಷ್ಟಿಯಿಂದ ಅನುಮಾನ ಹೇಳ್ತಾರೆ. ಈ ಒಂದು ವಿವಾದಾಧ್ಯಾಸಿತ ಸೃಷ್ಟಿ, ಈ ಒಂದು ಸೃಷ್ಟಿ ಬಗ್ಗೆ ನಾವೀಗ ವಿವಾದ ಮಾಡ್ತಿದ್ದೀವಲ್ಲ, ಇದು ಪರಮಾತ್ಮ ಸೃಷ್ಟಿ ಮಾಡಿದ್ನೋ, ಮತ್ತಾರೋ ಜಡ ಇದನ್ನು ಮಾಡಿದ್ನೋ, ಅಥವಾ ಈಶ್ವರ ಮಾಡಿದ್ನೋ, ವಿಷ್ಣು ಮಾಡಿದ್ನೋ ಅಂತೆಲ್ಲ ನಾವು ನಾನಾ ಥರದ ಗೊಂದಲ ಮಾಡ್ಕೊಂಡಿದ್ದೀವಲ್ಲ, ಆ ಸೃಷ್ಟಿ ಚೇತನ ಇಚ್ಛಾನುಸಾರಿಣಿ, ಒಬ್ಬ ಚೇತನನ ಇಚ್ಛೆಯನ್ನು ಅವಲಂಬಿಸಿಕೊಂಡಿದೆ. ಯಾರೋ ಒಬ್ಬ ಚೇತನ ಇದು ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಸತಪಸ್ತತ್ವ ಇದನ್ ಸರ್ವಂ ಅಸೃಜತ, ತೈತ್ತರೀಯ ಉಪನಿಷತ್ತು. ಅವನು ತಪಸ್ಸು ಮಾಡಿದ ಮುಗಿದ ಬಳಿಕ ಈ ಜಗತ್ತನ್ನು ಆತ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಬೇಕು ಅಂತ ಮೊದಲು ಅವನು ಆಲೋಚನೆ ಮಾಡಿದ. ಆಲೋಚನೆಯ ಪ್ರಕಾರ ಕೆಲಸ ಆಯಿತು ಇದೆಲ್ಲ ಅಂತ ವೇದ ಉಪನಿಷತ್ತುಗಳೆಲ್ಲ ವರ್ಣನೆ ಮಾಡ್ತವೆ. ಪರಮಾತ್ಮ ಎಂಬ ಚೇತನ, ಒಬ್ಬ ಚೇತನ ಅಂದ್ರೆ ಯಾರು? ನಾವು ನೀವಲ್ಲ, ಒಬ್ಬ ಬೇರೆ ಯಾರೋ ಚೇತನ. ಅವನ ಇಚ್ಛೆಗೆ ಅಧೀನವಾದದ್ದು. ಯಾಕೆಂದ್ರೆ ಸೃಷ್ಟಿ ಆದ್ರಿಂದ ಜಗತ್ತಿನಲ್ಲಿ ಯಾವ್ಯಾವ ವಸ್ತು ಹುಟ್ಟಿದೆಯೋ ಆ ಎಲ್ಲ ಸೃಷ್ಟಿಯೂ ಕೂಡ, ಆ ಎಲ್ಲ ವಸ್ತುಗಳ ಹುಟ್ಟು ಕೂಡ ಒಬ್ಬೊಬ್ಬ ಚೇತನನ ಅಪೇಕ್ಷೆಯನ್ನು ಅವಲಂಬಿಸಿಕೊಂಡಿದೆ. ಪಟ ಸೃಷ್ಟಿರುವ, ಪಟ ಅಂತಂದ್ರೆ ಬಟ್ಟೆಯ ಸೃಷ್ಟಿ ಇದೆಯಲ್ಲ, ಬಟ್ಟೆ ಹುಟ್ಟಿತು ಅಂತ ಹೇಗೆ ಹುಟ್ಟಿತು? ಅದಕ್ಕೊಬ್ಬ ಚೇತನ ಇದ್ದಾನೆ, ಅದ್ರ ಹಿಂದೆ ಒಬ್ಬ ನೇಕಾರ ಇದ್ದಾನೆ, ಅವನು ಕೆಲಸ ಮಾಡಿದ, ಆದ್ರಿಂದ ಬಟ್ಟೆ ತಯಾರಾಯಿತು. ಹೇಗೋ ಹಾಗೆ ಜಗತ್ತಿನ ಸೃಷ್ಟಿಯು ಕೂಡ ಒಬ್ಬ ಚೇತನನ ಕಾರ್ಯವನ್ನು ಅವಲಂಬಿಸಿದೆ. ಅದು ಯಾರ ಚೇತನ ಅಂತಂದ್ರೆ, ಅದು ನಾನಲ್ಲ ಅಂತ ನನಗೆ ಗೊತ್ತು, ನೀವಲ್ಲ ಅಂತ ನಿಮಗೆ ಗೊತ್ತು. ಇನ್ನು ಬಹಳಷ್ಟು ವಿಮರ್ಶೆ ಮಾಡಿ ನೋಡಿದ್ರೆ ನೀವು ಮಾಡ್ತಿಲ್ಲ ಅಂತ ನನಗೂ ಗೊತ್ತು, ನಾನು ಮಾಡ್ತಿಲ್ಲ ಅಂತ ನಿಮಗೂ ಗೊತ್ತು. ನಮ್ಮೆಲ್ಲರ ಅಲ್ಪಶಕ್ತಿತ್ವದ ಪರಿಚಯ ನಮಗೆಲ್ಲರಿಗೂ ಸಹಜವಾಗಿದ್ದೇ ಇದೆ. ನಾವ್ಯಾರೂ ಅಲ್ಲ ಅಂದ್ಮೇಲೆ ಪರಮಾತ್ಮನೇ ಆಗಿರ್ಬೇಕಲ್ಲ. ಹೀಗೆ ಆ ಪರಮಾತ್ಮನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಅನ್ನೋದು ಅದರಿಂದ ತೀರ್ಮಾನ ಆಗ್ತದೆ. ಅಂತನವಲಿಗೆ ಈ 10ನೇ ಪದ್ಯ, 15ನೇ ಸರ್ಗದ 10ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಈ ಭಾಗನೂ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.